ನಮಸ್ತೆ ಎಲ್ರಿಗೂ. ಇವತ್ತು ಭಾನುವಾರ, ನವರಾತ್ರಿ 4ನೇ ದಿನ, ಕುಶುಮಾಂಡ. ಸೊ ಕುಶುಮಾಂಡ ದೇವಿಗೆ ಇವತ್ತು ಪೂಜೆ. ಸೊ ಇವತ್ತು ಕಲರ್ ಬಂದುಬಿಟ್ಟು ಆರೆಂಜ್ ಕಲರು, ಕಿತ್ತಳೆ ಹಣ್ಣಿನ ಬಣ್ಣ. ಸೊ ಯಾರೆಲ್ಲ ಪೂಜೆ ಮಾಡ್ತಾಯಿದ್ದೀರಾ ಅಥವಾ ಪೂಜೆ ಮಾಡೋಕ್ಕಾಗಿಲ್ಲದೆ ಇರೋರು ಬೇಜಾರು ಮಾಡ್ಕೋಬೇಡಿ, ದೇವ್ರು ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾನೆ. ಸೊ ಒಬ್ಬೊಬ್ಬರಿಗೆ ಪೂಜೆ ಮಾಡೋಕ್ಕೆ ಟೈಮ್ ಆಗಿರಲ್ಲ, ಒಬ್ಬೊಬ್ಬರಿಗೆ ಕೆಲ್ಸಕ್ಕೋ ಒತ್ತಡದಿಂದ ಮಾಡ್ತಾರಲ್ಲ. ಸೊ ಅಂಥವ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸೊ ನಾವು ಈ ವರ್ಷ ಮಾಡ್ತಾಯಿದ್ದೀವಲ್ವ, ಎಲ್ರಿಗೂ ಒಳ್ಳೇದಾಗುತ್ತೆ. ಸೊ ನಮ್ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಂದರೆ ಒಂದು 9:30 10 o'clock ಆಯಿತು ಪೂಜೆ ಮಾಡೋ ಅಷ್ಟೊತ್ತಿಗೆ. ಸೊ ಸಂಡೇ ಎಲ್ಲರೂ ಮನೆಯಲ್ಲೇ ಇದ್ರಲ್ವ, ಹಾಗಾಗಿ ಡೈಲಿ ಫಸ್ಟು ಟಿಫನ್ ಮಾಡಿ ಆಮೇಲೆ ರೆಡಿ ಮಾಡಿ ಇಟ್ಟು ಅವ್ರ ಕೆಲ್ಸಕ್ಕೆ ಹೋಗೋರಿಗೆ ಆಮೇಲೆ ನಾನು ಪೂಜೆ ಎಲ್ಲ ಶುರು ಮಾಡ್ಕೋತಾ ಇದ್ದೆ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ ತಿಂತಾಯಿದ್ದೆ. ಇವತ್ತು ಬಂದುಬಿಟ್ಟು ಯಾರಿಗೂ ಟಿಫನ್ ಮಾಡಿಲ್ಲ, ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡೋಣ ಅಂತ ಇವಾಗ ರೆಡಿ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಇವಾಗಲೇ ಟೈಮು 8 ಗಂಟೆ ಆಯಿತು. ನಾನು ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ತೊಳ್ಕೊಂಡು ಸೊ ಪೂಜೆಗೆ ರೆಡಿ ಮಾಡೋಣ ಅಂತ ಹೊರಟ್ರು. ಇನ್ನು ನಮ್ಮ ಮನೇಲಿ ಯಾರೂ ಎದ್ದಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ನಿಧಾನಕ್ಕೆ ರೆಡಿ ಮಾಡಿದ್ರಾಯಿತು ಅಂದ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಆಗ್ತಾಯಿದ್ದೆ. ಸೊ ಮೊದಲಿಗೆ ಇವತ್ತು ಕುಶುಮಾಂಡ 4ನೇ ದಿನ, ಕಲರ್ ಬಂದುಬಿಟ್ಟು ಆರೆಂಜ್ ಕಲರು, ಅಂದರೆ ಕಿತ್ತಳೆ ಬಣ್ಣದ ಕಲರು. ಸೊ ನಾನು ಫುಲ್ ರೆಡಿಯಾಗಿ ಪೂಜೆ ಮಾಡೋಣ ಅಂದ್ಕೊಂಡು ಬಂದೆ. ನೈಟೆಲ್ಲ ಮಳೆ ಬಂದಿರೋದ್ರಿಂದ ಇನ್ನೂ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ. ಸೊ ನೋಡಿ, ಫುಲ್ ಮಳೆ ನಿನ್ನೆ ನೈಟು, ಹೆಚ್ಚು ಕಡಿಮೆ 5 ಗಂಟೆಗೆ ಶುರುವಾಗಿದ್ದು ನೈಟೆಲ್ಲ ಬರ್ತಾನೆ ಇತ್ತಪ್ಪ, 2 ಗಂಟೆ 2:30ವರೆಗೂ ಬರ್ತಾನೆ ಇತ್ತು ಬೆಂಗಳೂರಲ್ಲಿ. ಸೊ ಊರ ಕಡೆ ಎಲ್ಲ ಏನೂ ಗೊತ್ತಿಲ್ಲ, ನಮ್ಮ ಏರಿಯಾದಲ್ಲಂತೂ ತುಂಬ ಮಳೆ ಬರ್ತಾಯಿತ್ತು. ಅಂದರೆ ಹೂವು ಕಟ್ಟಿ ಇಟ್ಟಿರ್ತೀನಿ, ಸ್ವಲ್ಪ ಬಿಡಿ ಹೂವು ತಂದಿರ್ತೀನಿ. ಸೊ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಯಾವಾಗ್ಲೂ. ಸೊ ಅದನ್ನು ತೊಗೊಂಡು ಇವಾಗ ಪೂಜೆ ಮನೆಗೆ ರೆಡಿಯಾಗಿ ಲೈಟ್ ಹಾಕ್ಕೊಂಡು ನೋಡಿ, ನಮ್ಮ ಮನೇಲಿ ದೀಪ, ಅಂದರೆ ನಾನು ಸಾಯಂಕಾಲ ಪೂಜೆ ಮಾಡ್ತೀನಲ್ವ, ಆ ಟೈಮಲ್ಲಿ ಎಣ್ಣೆ ಹಾಕಿದ್ದೆ. ಅದು ಎಷ್ಟಿದೆ ಎಣ್ಣೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಈ ಥರ ಉರಿತಾ ಇದೆ, ಕಾಣಿಸ್ತಿದೆ ಅಲ್ವಾ ನೋಡಿ, ಇನ್ನೂ ಎಷ್ಟಿದೆ ಅಂತ. ಇನ್ನು ಇದು ಹೆಚ್ಚು ಕಡಿಮೆ ಇವತ್ತು ಸಂಜೆವರೆಗೂ ಆಗುತ್ತೆ. ಆದರೆ ನಾನು ಮಾತ್ರ ಪೂಜೆ ಮಾಡೋಕ್ಕೆ ಬಂದಾಗೆಲ್ಲ ಆಯಿಲ್ನ ಹಾಕ್ತೀನಿ. ಸೊ ಹಾಕೋದ್ರಿಂದ ಸಂಜೆವರೆಗೂ ಅದು ಅಡ್ಜಸ್ಟ್ ಆಗುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರು ಕಡಿಮೆ ಆಯಿತು ಅಂದರೆ ನಾನು ಹಾಕ್ಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಬಂದಾಗ ಫುಲ್ಲು ಅದ್ರ ತುಂಬ ಹಾಕಿಬಿಟ್ರೆ ಮತ್ತಿನ ಸಾಯಂಕಾಲ ಅದು ಎಷ್ಟಾರು ಇರಲಿ ಮತ್ತೆ ಅದೇ ಥರ ಫುಲ್ ಮಾಡ್ತೀನಿ. ಸೊ ನೈಟ್ ಫುಲ್ಲು ನಿಧಾನಕ್ಕೆ ಉರಿತಾ ಇರುತ್ತೆ. ನೀವು ಅದು ನಿಧಾನಕ್ಕೆ ಉರಿ ಹಿಂದೆ ಹೋಗಬಾರ್ದು ದೀಪದ್ದು ಅನ್ನೋದಾದರೆ ಒಂದು ಟಿಪ್ಸು. ಸೊ ನಾನು ಹಚ್ಚಿಟ್ಟಿರ್ತೀನಲ್ವ, ಅಲ್ಲಿಗೆ ಒಂದು ಕಾಯಿನ ಇಡಬೇಕು. ಆ ಕಾಯಿನ ಅಂದರೆ ಚಿಕ್ಕದು, ಈ 5 ರೂಪೀಸ್ದು ವೆಯ್ಟ್ ಇರುತ್ತಲ್ವ. ಸೊ ಆ ಕಾಯಿನ ಬತ್ತಿ ಕರೆಕ್ಟಾಗಿ ಇಟ್ಟರೆ ಅದು ಹಿಂದೆ ಉರ್ಕೊಂಡು ಹೋಗಲ್ಲ, ಅಂದರೆ ಹಿಂದೆ ಹತ್ಕೊಂಡು ಹೋಗಲ್ಲ. ಅದು ಎಷ್ಟರಲ್ಲಿ ಉರಿತಾ ಇರುತ್ತೆ ಅಷ್ಟರಲ್ಲೇ ಉರಿತಾ ಇರುತ್ತೆ. ಸೊ ಇದೊಂದು ಟಿಪ್ಸು, ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲ ಅಂದವ್ರಿಗೆ ಒಂದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ ಬೇಕಿದ್ರೆ. ಇಲ್ಲಾಂದರೆ ಏನು ಗೊತ್ತಾ, ನಾವು ಏನೂ ಇಟ್ಟಿಲ್ಲ ಕಾಯಿನೇನು ಅಂದರೆ ಅದು ದೀಪ ಉರಿತಾ ದೀಪದೊಳಗಡೆ ಹೋಗ್ತಾ ಇರುತ್ತೆ ಎಣ್ಣೆ ಕಡಿಮೆ ಇದ್ದರೆ. ಸೊ ಹಾಗಾಗಿ ಈ ಟಿಪ್ಸ್ ಹೇಳಿದೆ ಅಷ್ಟೇ. ಸೊ ಇವಾಗಲೇ ಹೂವೆಲ್ಲ ತೆಗೆದು ಮತ್ತೆ ಹೊಸ ಹೂವು ಇಟ್ಟು ಪೂಜೆ ರೆಡಿ ಆಯಿತು. ನೋಡಿ, ನಮ್ಮನೆ ಪೂಜೆ ಈ ರೀತಿ ಆಗ್ತಾಯಿದೆ. ಸೊ 4ನೇ ದಿನದ್ದು ಕುಶುಮಾಂಡ ದೇವಿಗೆ ಅರ್ಪಿಸ್ತಾ ಇರೋದು. ಸೊ ಎಂಥದ್ದು ಸೂಜಿ ಮಲ್ಲಿಗೆ ಅಂತಾರಲ್ಲ, ಈ ಮೈಸೂರು ಮಲ್ಲಿಗೆ, ಆ ಹೂವು ಇತ್ತು. ಸೊ ನಿನ್ನೆ ತೊಗೊಂಡು ಬಂದಿದ್ವಿ, ಅದನ್ನು ಇವಾಗ ಕಟ್ಟಿ ದೀಪಕ್ಕೆ ರೌಂಡಕ್ಕೂ ಹಾರ ಥರ ಹಾಕಿದ್ದೀನಿ. ಇನ್ನು ಮಾಮೂಲಿ ಡೈಲಿ ನಾನು ಸೇವಂತಿಗೆ ಹೂವು ಮತ್ತು ರೋಸ್ ಹೂವು ಸಾಮಾನ್ಯ ಇಟ್ಟಿರ್ತೀನಿ. ಚಾಮುಂಡೇಶ್ವರಿಗೆ ಅದರದ್ದೇ ಮಗ್ಗಿತ್ತು ಸ್ವಲ್ಪ. ಸೊ ಆ ಮಗ್ನ ಕಟ್ಬಿಟ್ಟು ಹಾಕಿದ್ದೀನಿ ಫೋಟೋ. ಹಾಗೆಯೇ ತುಳಸಿಗೂ ರಂಗೋಲಿ ಹಾಕಿಬಿಟ್ಟು ಒರೆಸಿ, ಸೊ ಅದಕ್ಕೂ ಹೂವು ಇಟ್ಬಿಟ್ಟು ಅದಕ್ಕೂ ಪೂಜೆ ಆಯಿತು ಬೆಳಗ್ಗೆ. ಸೊ ಇವಾಗ ಏನು ಟಿಫನ್ ಮಾಡೋದು ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ದೇವ್ರಿಗೂ ನೈವೇದ್ಯಕ್ಕೆ ಮಾಡಬೇಕು. ನೆನ್ನೆ ಸ್ವೀಟ್ ಮಾಡಿದ್ದೆ ಅಲ್ವಾ, ಪೊಂಗಲ್ಲು. ಸೊ ಇವತ್ತು ಸ್ವಲ್ಪ ಖಾರದ ಮಾಡೋಣ ಅಂದ್ಕೊಂಡಿದ್ದೀನಿ, ಚಿತ್ರಾನ್ನ. ನಮ್ಮ ಮನೆಯಲ್ಲಿ ಚಿತ್ರಾನ್ನಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ದಲೇ ಮಾಡ್ತಾಯಿದ್ದೀನಿ. ದೇವರಿಗೆ ಸ್ವಲ್ಪ ಫಸ್ಟೇ ಇವಾಗ ನಾವು ಆಯಿಲ್ ಹಾಕ್ಕೊಂಡು ಕಡಲೆಬೀಜ ಎಲ್ಲ ಹಾಕಿಟ್ಟು ಅದಕ್ಕೇ ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ರೈಸ್ ಮಿಕ್ಸ್ ಮಾಡ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಟು ಆಮೇಲೆ ಮಿಕ್ಕಿದ್ದು ನಮಗೆ ಮಿಕ್ಸ್ ಮಾಡ್ಕೊಂಡ್ರಾಗುತ್ತೆ ಅಂತ ದೇವ್ರಿಗೆ ಇಲ್ಲಿ ರೆಡಿ ಮಾಡಿಕೊಂಡೆ. ಸೊ ಇವತ್ತು ಕುಶುಮಾಂಡ ದೇವಿಗೆ ಚಿತ್ರಾನ್ನ ನೈವೇದ್ಯ ಮಾಡ್ತಾಯಿದ್ದೀನಿ ದೀಪಕ್ಕೆ.
ಸೊ ಇವಾಗ ಪೂಜೆ ಎಲ್ಲ ಆದಮೇಲೆ ಅದಕ್ಕೆ ಫುಲ್ಲು ಎಣ್ಣೆನ ಫಿಲಪ್ ಮಾಡಿಬಿಟ್ರೆ ಇನ್ನು ಸಂಜೆವರೆಗೂ ಅದ್ರ ಪಾಡಿಗೆ ಅದು ಉರಿತಾ ಇರುತ್ತೆ ನೀಟಾಗಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಇವತ್ತಿನ ಪೂಜೆ ನಮ್ಮ ಮನೇಲಿ ಈ ರೀತಿ ಆಯಿತು. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ನಾಳೆ ಬಂದುಬಿಟ್ಟು 5ನೇ ದಿನ. ನಾಳೆ ಬಂದುಬಿಟ್ಟು ಸ್ಕಂದ ಮಾತ ವೈಟ್ ಕಲರಲ್ಲಿ ನಾಳೆ ಸ್ಕಂದ ಮಾತಾ ದೇವಿ ಇರ್ತಾರೆ. ಸೊ ನಾಳೆ ಎಲ್ಲ ಸ್ಕಂದ ಮಾತನ ಪೂಜೆ ಮಾಡಿ ಅಂತ ಹೇಳ್ತಾ ನೋಡಿ ನನ್ನ ಮಗ ನಾನು ಪೂಜೆ ಮಾಡೋದೇ ಕಾಯ್ತಾ ಇರ್ತಾನೆ. ಸೊ ನಾನು ಮಾಡ್ತೀನಿ ಅಂತ ಇಲ್ಲಿ ನೋಡಿ ಹೆಂಗೆ ಓಡಾಡ್ತಿದ್ದಾನೆ ಅಂತ. 1 ನಿಮಿಷ ಸುಮ್ಮನೆ ಇರಲ್ಲ ಅವನು. ಸೊ ಅವನ ಪೂಜೆನೂ ಆಯಿತು. ಇವಾಗ ನಾನು ಟಿಫನ್ ಮಾಡೋಣ ಅಂತ ರೆಡಿಯಾಗಿ ಹೋದೆ. ಸೊ ನಾನಿಲ್ಲಿ ಊದ್ಗಡ್ಡಿನ ಪೂಜೆ ಮಾಡಿಬಿಟ್ಟು ಅಲ್ಲಿ ತುಳಸಿ ಗಿಡಕ್ಕೆ ಸಿಕ್ಸಿರ್ತೀನಲ್ವ, ಅವನು ಅದನ್ನು ತೊಗೊಂಡು ನಾನು ಕೊಡಲ್ಲ ಅಂತ ಮತ್ತೆ ಇನ್ನೊಂದು ಸಲ ಎಲ್ಲ ಕಡೆ ಬೆಳ್ಕೊಂಡು ಬರ್ತಾ ಇರ್ತಾನೆ. ನೀವು ನೋಡ್ತಾ ಇದ್ದೀರಲ್ವ. ಸೊ ಇವತ್ತಿನ ಪೂಜೆ 4ನೇ ದಿನ, ನವರಾತ್ರಿ 4ನೇ ದಿನ ಕುಸುಮಾಂಡ ಮುಗ್ದೋಯ್ತು. ಸೊ ನಾಳೆ ವೈಟ್ ಕಲರು ಸ್ಕಂದ ಮಾತಾ ಅಂದರೆ ಬಿಳಿ ಬಣ್ಣ. ಸೊ ಎಲ್ಲರೂ ಪೂಜೆ ಮಾಡಿ ಆ ದೇವ್ರು ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮನೆ ಪೂಜೆ ಈ ರೀತಿ ಇತ್ತು. ನೀವೆಲ್ಲ ಯಾವ ರೀತಿ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.